ಪಾಲಕರೇ, ಅಭಿವೃದ್ಧಿ ಮಕ್ಕಳೇ, ನಾನು ಜಿಲ್ಕುಂದ್ ಪಂಚಾಯತ್ನ ಸಾಮಾಜಿಕ ಲೆಕ್ಕ ಪರಿಶೋಧನೆಗೂ ಕೂಡ ಹೋಗಿದ್ದೆ, ಹಾಗೂ ನಿನ್ನೆ ಕಲ್ಲುಮನೆ ಶಾಲೆ ಕೂಡ ಹೋಗಿದ್ದೆ. ಅಲ್ಲಿ ನನ್ನ ಪಾತ್ರ ಬೇರೆ ಇತ್ತು. ಏನಂದರೆ, ನಾನೊಂದು CRP ಆಗಿ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಇಲ್ಲಿ ನಾನು CRP ಈ ಶಾಲೆಯ ಇನ್ಚಾರ್ಜ್ HM. ವ್ಯವಸ್ಥೆಗಳನ್ನು ಕುರಿತಾಗಿ ಮತ್ತೆ ಪುನಃ ಹೇಳ್ಕೊಳ್ಬೇಕಾಗಿದೆ. ಮಕ್ಕಳಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಠ್ಯಪುಸ್ತಕ ಎಲ್ಲ ಮಕ್ಕಳಿಗೂ ಕೂಡ ಬಂದಿದೆ. ಇಲಾಖೆಯಿಂದ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪುಸ್ತಕ ಬಂದಿದೆ. ಯಾರಿಗೂ ಬರೆದಿದ್ರೆ ನೀವು ಹೇಳ್ಬೋದು. ಹಾಗೆ ಸಮವಸ್ತ್ರ, 2 ಜೊತೆ ಸಮವಸ್ತ್ರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಕೆಲವೊಬ್ರು ಹೊಲಿಸ್ಕೊಂಡಿದ್ದೀರಾ, ಕೆಲವೊಬ್ರು ಹೊಲಿಸ್ಕೊಂಡಿಲ್ಲ. ದಯವಿಟ್ಟು ಎಲ್ಲರೂ ಹೊಲಿಸ್ಕೋಬೇಕು. 2 ಜೊತೆ ಸಮವಸ್ತ್ರವನ್ನು ಸಪ್ಲೈ ಮಾಡಿದ್ದೇವೆ. ಮೊದಲೆಲ್ಲ ಇಲಾಖೆ ಅದನ್ನು ಸಮವಸ್ತ್ರ ಹೊಲಿಸ್ಕೊಳ್ಳಿಕ್ಕೆ ಅಮೌಂಟನ್ನು ಕೊಡ್ತಾ ಇತ್ತು. ಒಂದು 4 ವರ್ಷದ ಹಿಂದೆ 2ನೇ ಸಮವಸ್ತ್ರವನ್ನು, ಮೊದಲನೇ ಸಮವಸ್ತ್ರ ಫ್ರೀಯಾಗಿ ಕೊಡ್ತಾ ಇದ್ರು. 2ನೇ ಸಮವಸ್ತ್ರವನ್ನು ಒಂದು ಹೊಲಿಸಿ ಕೊಡುವಂಥದ್ದೇ ವ್ಯವಸ್ಥೆ ಇತ್ತು. ಈ ವರ್ಷದಿಂದ ಇಲ್ಲ, ಅದು 4 ವರ್ಷದಿಂದ ಇಲ್ಲ. ಹಾಗೆ ಪಠ್ಯಪುಸ್ತಕ ಆಯಿತು, ಶೂ, ಸಾಕ್ಸ್, ಇದು ಕೂಡ ಎಲ್ಲ ಮಕ್ಕಳಿಗೂ. ಶೂ ಕೊಟ್ಟಿಲ್ಲ ನಾವು ಈ ಶಾಲೆಯಲ್ಲಿ, ಸ್ಯಾಂಡಲ್ಸನ್ನು ಕೊಟ್ಟಿದ್ದೇವೆ. ಎಲ್ಲ ಪಾಲಕರ ಒಪ್ಪಿಗೆ ಮೇರೆಗೆ ಸ್ಯಾಂಡಲ್ಸನ್ನು ಕೊಟ್ಟಿದ್ದೇವೆ. ಹಾಗೆ ಇಲಾಖೆಯಿಂದ ಬರುವಂಥದ್ದು ಇನ್ನು ಕೆಲವೊಂದು ಅಂತ ಹೇಳಿದ್ರೆ, ವಿದ್ಯಾರ್ಥಿ ವೇತನ ಬಂದಿಲ್ಲ. ಹಾಗೆ ಎಸ್ಕಾರ್ಟ್ ಅಮೌಂಟ್, ಅಂದರೆ ಅವರ ಸಾರಿಗೆ ವೆಚ್ಚವನ್ನು ನಾವು ಕೊಡಬೇಕಿತ್ತು. 22-23 ಸಾಲ ಅಪ್ಲಿಕೇಶನ್ ಹಾಕಿದ್ವಿ, ನಮ್ಮ ಮಕ್ಕಳಿಗೂ ಬರಲಿಲ್ಲ. ಎಲ್ಲ ಮಕ್ಕಳಿಗೂ ಆಗೋದಿಲ್ಲ. 1 ಕಿಲೋಮೀಟರ್ ಮೇಲಿಂದ ಇರುವಂಥ ಮಕ್ಕಳಿಗೆ ಅದನ್ನು ಕೊಡ್ತಾರೆ. 6,000 ರೂಪಾಯಿನ ವಾರ್ಷಿಕ ಕೊಡ್ತಾರೆ. ಅದನ್ನು ಈ ವರ್ಷ ಕೂಡ ಹಾಕಿಲ್ಲ, ನಾವು ಅಪ್ಲಿಕೇಶನ್ ಹಾಕಿಲ್ಲ. ಹಾಗೆ ಉಳಿದಂತೆ ಶಾಲೆಯಲ್ಲಿ ಇನ್ನು ನವೆಂಬರಿಂದ ನಾವು ಪ್ರತಿ ದಿವಸ 6 ದಿವಸ ಮೊಟ್ಟೆ ಚಿಕ್ಕಿ ವಿತರಣಾ ಕೊಡ್ತಾ ಇದ್ದೇವೆ. ಅದರಲ್ಲಿ ಒಂದು 2-3 ಮಕ್ಕಳು ಮಾತ್ರ ಮೊಟ್ಟೆ ತಿನ್ನೋದಿಲ್ಲ, ಬಾಕಿ ಎಲ್ಲರೂ ಮೊಟ್ಟೆ ತಿಂತಾರೆ. ಅವರಿಗೆ ಮೊಟ್ಟೆ ತಿನ್ನೋದಕ್ಕೆ ಚಿಕ್ಕಿಯನ್ನು ಕೊಡ್ತಾ ಇದ್ದೇವೆ. ಹಾಲು ಮತ್ತು ರಾಗಿ ಮಾಲ್ಟ್ ಕೂಡ ಕೊಡುವ ವ್ಯವಸ್ಥೆ ಶಾಲೆಯಲ್ಲಿ ಇದೆ. ಹಾಲೆಲ್ಲ ಕುಡಿತಾ ಇದ್ದೀರಲ್ಲ, ಎಲ್ಲರೂ ಕುಡಿತಾರೆ? ಎಲ್ಲರೂ ಒಬ್ಬರು ಕುಡಿದಿಲ್ಲ. ನಾನು ಪ್ರತಿಯೊಬ್ಬರು, ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದ್ದರು ಹಾಲನ್ನು ಮಾಡಿದ್ವಿ, ಇಷ್ಟು. ಹಾಗೆ ಶಾಲೆಗೆ ಬಂದ ಅನುದಾನಗಳ ಕುರಿತಾಗಿ ನಾವು ನೋಡೋದಿದ್ರೆ, ಈ ವರ್ಷ ಇಕೋ ಕ್ಲಬ್ ಅಂತ LPS ಶಾಲೆಗಳಿಗೆ ಪ್ರಥಮವಾಗಿ ಇಕೋ ಕ್ಲಬ್ ಅಂತ 2,000 ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಇಂಥದ್ದೇ ಕೆಲಸ ಮಾಡಬೇಕು ಅಂತ 2 ಡಸ್ಟ್ಬಿನ್ ತಂದಿಟ್ಟಿದ್ದೇವೆ. ಕಡೆ ಕೆಲವೊಂದು ಗಿಡ ನೆಡಲಿಕ್ಕೆ, ಗಿಡಕ್ಕೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಅದನ್ನು ಮಾತಾಡಿದ್ದೇವೆ. ಈಗ ಗಿಡಕ್ಕೆ ನೀರಿನ ವ್ಯವಸ್ಥೆ, ಅಲ್ಲಿ ಪೈ ತೊಳೆದ್ರೆ ನೀರೆಲ್ಲ 2 ತೆಂಗಿನ ಸಸಿ 3 ತೆಂಗಿನ ಸಸಿಗೂ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಅಧ್ಯಕ್ಷರ ಮಾತಾಡಿದ್ದೇವೆ ಇಕೋ ಕ್ಲಬ್ ವತಿಯಿಂದ. ಹಾಗೆ ಶಾಲಾನುದಾನ, LPSಗೆ ಶಾಲಾನುದಾನ ಬರೀ 2,000 ರೂಪಾಯಿ ಬರ್ತಾ ಇದೆ. 2,000 ರೂಪಾಯಿ ಬಂದಿದೆ. ಇನ್ನು ವರ್ಷ ಸ್ವಲ್ಪ ಚೆನ್ನಾಗಿ ಬಂದಿದೆ. ಈ ವರ್ಷ 2,000 ರೂಪಾಯಿ ಬಂದಿದೆ. 2,000 ರೂಪಾಯಿ ನಮಗೆ ಎಲ್ಲೂ ಕೂಡ ಸಾಕಾಗೋದಿಲ್ಲ. ಅಂದರೆ ನಮಗೆ ಡ್ರಾಯಿಂಗ್ ಶೀಟು, ಮಕ್ಕಳು ಪೇಪರ್ಸು, ಅದ್ರ ಪ್ರಿಂಟು, ಜೆರಾಕ್ಸ್ ಅದಕ್ಕೆ ಸರಿಯಾಗಿರುತ್ತೆ. ಅದು ಕೂಡ ಸಾಕಾಗೋದಿಲ್ಲ. ಹಾಗೆ ಪಂಚ ಸೌಲಭ್ಯ ಅನುದಾನ 1,250 ರೂಪಾಯಿ ಬಂದಿದೆ. ಅದರಲ್ಲಿ ಕುಡಿಯೋ ನೀರು ಸಂಬಂಧಪಟ್ಟ ಹಾಗೆ, ಶೌಚಾಲಯ ಸಂಬಂಧಪಟ್ಟ ಹಾಗೆ ನಾವು ಶೌಚಾಲಯ ಕ್ಲೀನಿಂಗ್ಗೆ ವಿನೈಲು, ಹ್ಯಾಂಡ್ ವಾಶು, ಹಾಗೆ ಕುಡಿಯೋ ನೀರಿನ ಟ್ಯಾಂಕ್ ಕ್ಲೀನಿಂಗ್ ಅಥವಾ ಯಾವುದು ಪಂಪ್ ಸೆಟ್ ಹಾಳಾದರೆ ಅದಕ್ಕೆ ಆ ಅಮೌಂಟನ್ನು ಬಳಸ್ಕೋಬೋದು. ಅದನ್ನು ಬಳಸ್ಕೊಳ್ತಾ ಇದ್ದೇವೆ. ಅದನ್ನು ಕೂಡ ಬಳಸ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ LPS ಶಾಲೆಗಳಲ್ಲಿ ನಾನು ಈಗ ಸೌಲಭ್ಯಕ್ಕಿಂತ ಕೊರತೆನೇ ಹೇಳೋದಾದರೆ, ಬಿಸಿಯೂಟದ ಹೊರತಾಗಿ ಬಿಸಿಯೂಟ ಏನಾಗಿದೆ, ಮಕ್ಕಳ ಸಂಖ್ಯೆ ತುಂಬ ಕಡಿಮೆ. 11 ಮಕ್ಕಳಿದ್ದಾರೆ. ನಾವು ಟೋಟಲ್ ಆಗಿ ಓವರಾಲ್ ಆಗಿ ಅವ್ರದ್ದು ನಾವು ₹1.49 ಹೀಗೆಲ್ಲ ಲೆಕ್ಕ ಮಾಡಿಕೊಂಡ್ರೆ, ಒಂದು ದಿವಸಕ್ಕೆ ನಾವು ತರಕಾರಿ ಮತ್ತು ಸಾಂಬಾರು ಪದಾರ್ಥಗಳ ಲೆಕ್ಕ ಮಾಡಿಕೊಂಡು ನೋಡಿದ್ರೆ ₹98 ತರಕಾರಿ ತರ್ಬೋದು ಒಂದು ವಾರಕ್ಕೆ. ಅಂದರೆ ಸರ್ಕಾರ ಕೊಡೋದು ನೀವು 11 ಮಕ್ಕಳಿಗೆ ಒಂದು ವಾರಕ್ಕೆ 6 ದಿವಸಕ್ಕೆ ₹98 ತರಕಾರಿನ ಕೊಡ್ಬೋದು. ಆದರೆ ₹98 ತರಕಾರಿ ತಂದರೆ ಹೊರೈಸೋದಿಲ್ಲ. ಅದು ಅಲ್ಲದೆ ಸಿಲಿಂಡ್ರ್ ಕೂಡ ಹಾಗೆ ಆಗ್ತದೆ. ಸಿಲಿಂಡ್ರ್ ಮೊದಲೆಲ್ಲ ಫ್ರೀಯಾಗಿ ಇಳಿಸ್ತಾ ಹೋಗ್ತಾ ಇತ್ತು. ನಮ್ಮ ಕಾಲೇಜಾಗ ನಮ್ಗೆ ಫೋನ್ ಮಾಡಿದರೆ ಫ್ರೀಯಾಗಿ ಇಳಿಸಿ ಇಲಾಖೆಯಿಂದ ಕೊಡ್ತಾ ಇತ್ತು. ಕಳೆದ ಕೊರೋನಾ ನಂತರದಿಂದ ಏನಾಯ್ತು ಅಂದರೆ, ಅವರು ಅದನ್ನು ಫ್ರೀ ಇಳಿಸ್ತಾ ಇದ್ರು. ನಾವೇ ಬೈ ಹ್ಯಾಂಡನ್ನು ಅಮೌಂಟ್ ಕೊಟ್ಟು, ಚೆಕ್ ಕೂಡ ತಗೊಳ್ತಾ ಇಲ್ಲ, ಬೈ ಹ್ಯಾಂಡ್ ಅಮೌಂಟ್ ಕೊಡಬೇಕು. ₹1,000, 900 ಸಮಥಿಂಗ್, ₹1,000 ವೇರಿಯೇಷನ್ ಆಗ್ತಾ ಇರುತ್ತೆ. ಆದರೆ ಅವ್ರದ್ದು ಇಂಧನ ವೆಚ್ಚ ನಾವು ಲೆಕ್ಕ ಮಾಡಲಿಕ್ಕೆ ಹೋದ್ರೆ ನಮ್ಗೆ ₹500-600 ಅಷ್ಟೇ ಬರುತ್ತೆ. ಮೊಟ್ಟೆ, ಹಾಲು ಮತ್ತು ಊಟದ್ದು ಇಂಧನ ವೆಚ್ಚ ಮಾಡಲಿಕ್ಕೆ ₹500-600. ಉಳಿದೆಲ್ಲ ಕೈಯಿಂದಲೇ ಹಾಕುವಂಥ ಪರಿಸ್ಥಿತಿ ನಮ್ಮ LPS ಶಾಲೆಗಳಲ್ಲೇ ಇದೆ. ನಾನು ಕಳೆದ 1 ವರ್ಷ 2 ವರ್ಷದೆಲ್ಲ ಚೆಕ್ ಮಾಡಿದವಾಗ
ಒಂದು 3,000-4,000 ರೂಪಾಯಿ ಅಂತೂ ಕೈಯಿಂದ ಹಾಕೊಂಡಿದ್ದೇವೆ. ಅಂದ್ರೆ ಅದು ಅನಿವಾರ್ಯ, ಇಲ್ಲದ್ರೆ ಇಲ್ಲಿ ವ್ಯವಸ್ಥೆ ನಡೆಯೋದಿಲ್ಲ. ಒಂದು ವೇಳೆ ಬಿಸಿಯೂಟ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ನೋಟಿಸ್ ಬರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಮಕ್ಕಳ ಸಲುವಾಗಿ ಅದು ಏನಾಗ್ತದೆ ಅಂತಂದ್ರೆ ಎಲ್ಲ ಶಿಕ್ಷಕರು, ನಮ್ದು ಇದರಿಂದ ಶಾಲೆ ಹೇಳ್ತಾ ಇಲ್ಲ, ಕಾಮನ್ ಆಗಿ ಎಲ್ಲ ಶಾಲೆಯಲ್ಲೂ ಅಲ್ಟಿಮೇಟ್ ಆಗಿ ನೋಡುವುದು ಮಕ್ಕಳು, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಈ ಮೊಟ್ಟೆದು ಕೂಡ ಹಾಗೆ, ಮೊಟ್ಟೆಗೆ ಬರುವುದು 6 ರೂಪಾಯಿ. 6 ರೂಪಾಯಲ್ಲಿ 5 ರೂಪಾಯಿ 20 ಪೈಸೆ ಮಾತ್ರ ಮೊಟ್ಟೆ ಖರೀದಿಗಿದೆ. ಇಂಧನ ವೆಚ್ಚ, ಅದು ಪ್ಯಾಕೆಟ್ಗೆಲ್ಲ ನಾವೇನು ಮಾಡ್ಬೋದು, ಸಾಗಾಣಿಕೆಲ್ಲ ಸೇರ್ಕೊಂಡು ಬಾಕಿ ಇದು ಬಳಸಬೇಕು. 5 ರೂಪಾಯಿ 20 ಪೈಸೆ ಮೊಟ್ಟೆಗೆ ಬಂದರೆ ಮೊಟ್ಟೆಗೆ 7 ರೂಪಾಯಿ. ಮೊಟ್ಟೆಗೆ ಸಪ್ಲೈ ಮಾಡ್ತಾ ಇದ್ರೆ 6 ರೂಪಾಯಿ 70 ಪೈಸೆ ಸಿಗ್ತಾ ಇದೆ ಈಗ. ಇಲ್ಲ ಮೊಟ್ಟೆಗೆ 7 ರೂಪಾಯಿ ಅಂತ ಹೋದ್ರೆ, ಶಾಲೆಯಲ್ಲಿ 7 ರೂಪಾಯಿ, ಮನೆಗಾದ್ರೆ 8 ರೂಪಾಯಿ ಅಂತ ಆ ರೀತಿ ವ್ಯವಸ್ಥೆ ಇದೆ. ಅದು ಒಂದು ಮೊಟ್ಟೆ ಹಾಗಾದ್ರೆ ನಾವು ಈಗ ವಾರಕ್ಕೆ ಎಷ್ಟು ಮೊಟ್ಟೆ ಕೊಡ್ತೇವೆ, ಅದಷ್ಟು ರೂಪಾಯಿ ನಮಗೆ ಹೆವಿನೇ ಆಗ್ತಾ ಹೋಗ್ತದೆ. ಇದೆಲ್ಲ ಇಲಾಖೆ ಗಮನಕ್ಕೆ ನಾನು ನಿಮ್ಮ ಮೂಲಕ ತರಲಿಕ್ಕೆ ಬಯಸ್ತೇನೆ. ಅಂದರೆ ಇದು ಕೂಡ ವರದಿಯಲ್ಲಿ ಹೋದವಾಗ ಒಂದು ಇಲಾಖೆಗೆ ಅದನ್ನು ಮೊಟ್ಟೆದು ರೇಟ್ ಬೇರೆ ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಇದ್ದರೆ ಒಂದು ಜಾಸ್ತಿ ಮಾಡಿ ಅಂತ. ಹೀಗೆ ಅನೇಕ ಸಮಸ್ಯೆಗಳು LPS ಶಾಲೆಗಳಲ್ಲಿದೆ. ಈಗಾಗಲೇ ಮಕ್ಕಳ ಸಂಖ್ಯೆನೂ ಕಡಿಮೆ ಆಗಿದೆ, ಆ ರೀತಿಯಾದ ಸಮಸ್ಯೆಗಳು. ಮತ್ತೇನಾದರೂ ಪಾಲಕರು ನಿಮ್ಮ ಮಕ್ಕಳ ಶಿಕ್ಷಣದ ಕುರಿತಾಗಿ ಅಥವಾ ಶಾಲೆಯ ನಿರ್ವಹಣೆ ಕುರಿತಾಗಿ ಏನಾದರೂ ಕೇಳೋದಿದ್ರೆ ಕೇಳೋದು. ಇದರಲ್ಲಿ ನೀವು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮನೆಗೆ ಬಂದಾಗ ಚರ್ಚೆ ಮಾಡಿದ್ದೀರಾ, ಅದನ್ನು ಕೂಡ ಇಲ್ಲಿ ಓದಿ ಹೇಳ್ತಾರೆ. ಅದ್ರ ಹೊರತಾಗಿ ಏನಾದರೂ ಚರ್ಚೆ ಮಾಡೋದಿದ್ರೆ ಚರ್ಚೆ ಮಾಡಿ. ಏನು ಕೇಳೋದಿಲ್ಲ. ಅತಿಥಿ ಶಿಕ್ಷಕರಿಗೆ ಟ್ರೈನಿಂಗ್ ವ್ಯವಸ್ಥೆ ಏನಾದರೂ ಇದೆಯಾ? ಈಗ ಮೊನ್ನೆ ಒಂದು ದಿನದ ತರಬೇತಿ ಆಗಿದೆ ಅವರಿಗೆ. ಶಿಕ್ಷಣದಿಂದ ಚೇಂಜ್ ಆಗ್ತಾ ಇರ್ತದೆ, ಅದು ಅವರಿಗೂ ಗೊತ್ತಾಗುತ್ತೆ. ಅದ್ರ ಕುರಿತಾಗೆ ನಾನೇ ತರಬೇತಿ ಕೊಟ್ಟಿದ್ದೀನಿ ಅಲ್ಲಿ ತಾಲೂಕು ಲೆವೆಲಲ್ಲಿ. ಒಂದು ದಿನ ತರಬೇತಿ ಆಗಿದೆ, ಇನ್ನೊಂದು ದಿವಸ ಸೆಷನ್ ಮಾಡ್ತಾರಂತೆ. ಅದು ಪ್ರತಿ ವರ್ಷನೂ ಈಗ ಸ್ಟಾರ್ಟಿಂಗಲ್ಲೇ ಆಗಬೇಕಾಗಿತ್ತು, ಈ ತರಬೇತಿ ಸ್ಟಾರ್ಟಿಂಗಲ್ಲೇ ಆಗಬೇಕಾಗಿತ್ತು, ಆಗಲಿಲ್ಲ. ಅದು ಬದಲಾವಣೆ ಕುರಿತಾಗಿ ಸಂಪೂರ್ಣವಾಗಿ ಒಂದು ದಿವಸ ಅವರಿಗೆ ತೆಗೆದುಕೊಂಡು. ಸೊ ಈಗ ನೀವು ಫುಡ್ಡಿಂದ ಹೇಳಿದ್ರಲ್ಲ, ಅದು ಬಾಲ್ವಾಡಿ ಮತ್ತೆ ಆ ಶಾಲೆ LPS ಎರಡು ಸೇರಿ ಹೇಳಿದ್ರ? ಅವ್ರದ್ದು ಬೇರೆ ಇದೆ, ಅವ್ರ ಸಮಸ್ಯೆನೂ ಬೇರೆ ಇದೆ. ಈಗ ಅವ್ರದ್ದು ಏನು ಹೇಳಿದ್ರು ಸರ್, ಸೇಮ್ ಸಮಸ್ಯೆ ನಮ್ಮದು ಇದೆ. ಅವ್ರೇನು ಮೊಟ್ಟೆಗೆ ಹೇಳಿದ್ರು, ತರಕಾರಿ ಹೇಳಿದ್ರು, ಅವ್ರಿಗೆ ಏನು ರೇಟ್ ಇದೆ ನಮಗೆ ಗೊತ್ತಿಲ್ಲ. ಒಂದು ಮಗುವಿಗೆ ನಮಗೆ 60 ಪೈಸೆ ಕೊಡ್ತಾರೆ ತರಕಾರಿ, ಇನ್ನೂ ಕಡಿಮೆ ಇದೆ. ಸೇಮ್ ಅವ್ರು ಹಾಗೇನೆ ಮೊಟ್ಟೆ ನಮ್ಗೆ 6 ರೂಪಾಯಿ ಒಂದು ಗೌರ್ಮೆಂಟ್ ಕೊಡೋದು. ಅದು ಇಲ್ಲಿ ಖರೀದಿ 7.5-8 ಬೀಳ್ತದೆ. ನಾವು ತೊಗೊಂಡು ಬರ್ಲಿಕ್ಕಂತೂ ಎಲ್ಲೂ ಹತ್ತಿರದಲ್ಲೆಲ್ಲೂ ಇಲ್ಲ, ನಮಗೆ ತುಂಬ ದೂರನೇ ಹೋಗಬೇಕು. ಈ ಗರ್ಭಿಣಿ ಬಾಣಂತಿಯರಿಗೆಲ್ಲ ನಾವು ಮನೆಗೆ ವಿತರಣೆ ಮಾಡ್ತೇವೆ, 25 ದಿವಸನೂ ವಿತರಣೆ ಮಾಡಬೇಕು, 25 ಮೊಟ್ಟೆನೂ ಬೇಕು, ಒಂದೊಂದು ಟ್ರೇ ಸಾಕಾಗೋದಿಲ್ಲ. ಹಾಗಾಗಿ ಏನು ಸೇಮ್ ಇದೆ ನಿಮ್ಮ ಯೋಜನೆಯಲ್ಲಿ, ನಮ್ಮ ಅಂಗನವಾಡಿ ವ್ಯಾಪ್ತಿನೂ ಬರ್ತದೆ ಅಂತಾದರೆ ನೀವು ಅದನ್ನು ಮೆನ್ಷನ್ ಮಾಡ್ಬೋದು. ಯಾಕೆಂದರೆ ನಮಗೂ ಸಾಕಾಗಲ್ಲ, ತರಕಾರಿಗೂ ಅಮೌಂಟ್ ಸಾಕಾಗೋದಿಲ್ಲ. ಮತ್ತು ಫುಡ್ಡು ನಾವು ತುಂಬ ವೆರೈಟಿ ಫುಡ್ಗಳನ್ನು ಕೊಡ್ತಾರೆ ನಮಗೆ. ಬರೀ ಅನ್ನ ಸಾಂಬಾರು ಮಾಡಿ ಹಾಕೋದು ಒಂದೇ ಅಲ್ಲ, ನಮಗೆ ತುಂಬ ಒಂದು 15 ವೆರೈಟಿ ಫುಡ್ ಇದೆ ಸರ್. ಒಂದು 13ರಿಂದ 15 ವೆರೈಟಿ ಫುಡ್ಡನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಹಾಗಾಗಿ ನಮ್ದು 6 ದಾಖಲೆ ಮಕ್ಕಳು ಸರ್. ಟೋಟಲ್ 14 ಇದ್ದಾರೆ, ದಾಖಲಾತಿ 6, 3ರಿಂದ 6. 0ದಿಂದ 6 ವರ್ಷದವರು 14 ಇದ್ದಾರೆ, 3ರಿಂದ 6 ಅವರು 6 ಇದ್ದಾರೆ. ಒಂದು ದಿನಕ್ಕೆ 1 ರೂಪಾಯಿ 20 ಪೈಸೆ ಖರ್ಚು ಮಾಡ್ತೀವಿ ಸರ್ ನಾವು ತರಕಾರಿಗೆ. ಎಲ್ಲಿ ಆಗೋದಿಲ್ಲ, ಒಂದೇ ಹೋಳು ಹಾಕ್ಬೋದು. ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ರೆ ಏನಾದ್ರು ಮಾಡೋದು. ಈಗ ಅಲ್ಟರ್ನೇಟ್ ವ್ಯವಸ್ಥೆ ಏನಾದ್ರು ಮಾಡೋದು. ಈಗ ಒಂದೊಂದು ಲೈಬ್ರರಿ ಇದೆಯಲ್ಲ, ಕೆಲವು ಈಗ ಆದೇಶ ಓಡಾಡ್ತಾ ಇದೆ ಸರ್. ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಅದು ಅಷ್ಟಕ್ಕೆ ಸ್ವಲ್ಪ ನಮಗೆ ಹೋಗಿ ಗೊತ್ತಿಲ್ಲ, ಡಿಸೆಂಬರ್ ತಿಂಗಳ ಮಾಡ್ತೇವೆ ಅಂತ ಒಂದು ಆದೇಶ ಓಡಾಡ್ತಾ ಇದೆ. ಬಟ್ ಅದು ಜಾಸ್ತಿ ಆಗಿಲ್ಲ. ಅದು ಬಿಟ್ಟರೆ ಮತ್ತೆ ಆಲ್ಟರ್ನೇಟ್ ಏನಿಲ್ಲ. ಕೆಲವೊಂದು ಆಲ್ಟರ್ನೇಟಿವ್ ಅಂದರೆ ನಾವು ಇಲ್ಲೇ, ನಾನು ಪಾಲಕರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹಿಂದಿನ ವರ್ಷ ಮಕ್ಕಳು ಸ್ವಲ್ಪ ತರಕಾರಿ ತಗೊಬರ್ತಾ ಇದ್ರು. ತೆಂಗಿನಕಾಯಿನ ಮಕ್ಕಳ ಪಾಲಕರೇ ಕೊಡ್ತಾರೆ.
ಮಕ್ಕಳು ತರಕಾರಿ ತರ್ತಾ ಇದ್ರು, ಒಂದ್ ದಿವಸ ಒಬ್ರು ತರ್ತಾ ಇದ್ರು, ಬೆಳೆದಿದ್ದು ಅಥವಾ ತರಕಾರಿ ತರ್ತಾ ಇದ್ರು. ತರಕಾರಿ ಕೆಲವೊಬ್ರು ತರ್ತಾ ಇದ್ದಾರೆ, ಕಾಯಿ ಕೊಡ್ತಾ ಇದ್ದಾರೆ. ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಲ್ಲಿ ಸರ್ ಮೇಂಟೈನ್ ಆಗ್ತದೆ. ಅಂದ್ರೆ ಈಗ ಒಬ್ಬೊಬ್ರು ಒಂದೊಂದು ಬಟಾಟೆ ಅಂತ ತಗೊಬನ್ನಿ ಅಂತಂದ್ರೂ ನಾವು ಮಾಡ್ತೀವಿ. ಈ ಮಕ್ಕಳ ಸಂಖ್ಯೆ ತುಂಬಾ ಇದ್ದಲ್ಲಿ ತುಂಬಾ ಕಷ್ಟ. 60 ಪೈಸೆ ಒಂದ್ ಮಗುವಿಗೆ ಅಂದ್ರೆ ಎಲ್ಲಿ ಸರ್? ಪಾಲಕರಲ್ಲೇ ರಿಕ್ವೆಸ್ಟ್ ತಮ್ಮ ಕೈಯಿಂದ ಎಷ್ಟು ಹಾಕಬೇಕು, ವಾರ ಸ್ವಲ್ಪ ಹೆಲ್ಪ್ ಮಾಡಿದ್ರೆ. ಯಾಕಂದ್ರೆ ಸರ್ಕಾರದ ರೂಲ್ಸೇ ಆಗ್ತಾ ಇದ್ದಾಗ ನಾವು ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ನಮ್ಮದೇ ಶಾಲೆಯನ್ನು ಒಂದು ಭಾವನೆ ಇದೆ, 3 ಶಾಲೆ ನಮ್ಮದೇ ಶಾಲೆ ನಮ್ಮದೇ ಮಕ್ಕಳು ಅಂತ ಹೇಳಿ ಉದಾರ ಮನಸ್ಸಿಂದ ಶಾಲೆಗೆ ಏರ್ಪೋರ್ಟ್ ಆದರೆ ನಮ್ಮದೇ ಮಕ್ಕಳಲ್ಲ. ಅಲ್ಟಿಮೇಟ್ಲಿ ಓದೋದು ಬೆಳೆಯೋರು ನಮ್ಮದೇ ಮಕ್ಕಳಾಗಿರೋದ್ರಿಂದ ಪಾಲಕರಲ್ಲಿ ಒಂದು ವಿನಂತಿ ಇದೆ, ಸ್ವಲ್ಪ ಆದಷ್ಟು ಶಾಲೆಗೆ ಮ್ಯಾಕ್ಸಿಮಮ್ ರಿಪೋರ್ಟ್ ಮಾಡಿ ಅಂತ ಹೇಳಿ. ಇದರಲ್ಲಿ ಯಾವುದೇ अन्य इलाके पंचायत ಸರ್ಕಾರಿ ವಗೇರೆ ಪಂಚಾಯತ್ ಏನೇನು ಮಾಡಿದ್ರೆ ಇವರು ಬರೋದಿಲ್ಲ ಅಂತಾರೆ. ಇಲಾಖೆಯಿಂದ ಶಾಲೆಗಳಿಗೆ ಪೌಷ್ಟಿಕಾಂಶ ಮಾಡಿಕೊಡ್ಲಿಕ್ಕೆ ಪೌಷ್ಟಿಕ ಊಟ ಮಾಡಿಕೊಡ್ಲಿಕ್ಕೆ ಇದೆ.